ಎಲ್ಲರೂ ತರಕಾರಿನ ಹೇಗೆ ಕಟ್ ಮಾಡ್ತಾರೆ? ಚಾಕುವಿಂದ ಕಟ್ ಮಾಡ್ತಾರೆ. ನಿಂಬೆಹಣ್ಣನ್ನು ಹೇಗೆ ಕಟ್ ಮಾಡ್ತಾರೆ? ಇದೇನಿದು ವಿಶೇಷವಾಗಿ ಕೇಳ್ತಾ ಇದ್ದೀರಲ್ಲ? ನಿಂಬೆಹಣ್ಣನ್ನು ಚಾಕುವಿನಿಂದ ಕಟ್ ಮಾಡ್ತಾರೆ ಅಲ್ವಾ? ಅಲ್ಲ, ಇಲ್ಲಿ ವಿಶೇಷ ಇದೆ. ಏನು ಅಂತ ನೋಡೋಣ ಬನ್ನಿ. ಕೊಲ್ಹಾಪುರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರ. ಜೊತೆಗೆ ಕೊಲ್ಹಾಪುರದ ಹೆಸರು ಕೇಳ್ತಿದ್ದ ಹಾಗೆ ನಮ್ಗೆಲ್ರಿಗೂ ನೆನಪಾಗೋದು ಕೊಲ್ಹಾಪುರದ ಚಪ್ಪಲಿಗಳು. ಯುದ್ಧ ಕಲೆಗಳಿಗೂ ಕೂಡ ಕೊಲ್ಹಾಪುರ ಪ್ರಸಿದ್ಧಿ. ಈಗ ಆ ಕಲೆ ನಶಿಸ್ತಾ ಇದೆ. ಈಗ ಈ ರೀತಿಯ ಯುದ್ಧ ಕಲೆನ ಯಾರೆಂದಿಗೂ ಯುದ್ಧ ಮಾಡಲಿಕ್ಕೆ ಬೆಳೆಸೋದಕ್ಕಿಂತ ಆ ಕಲೆನ ಉಳಿಸ್ಕೊಳ್ಳೋದಕ್ಕಾಗಿ ಬೆಳೆಸಬೇಕಾಗಿದೆ. ನಮ್ಮ ಸೂರಜ್ ವಿನಾಯಕ್ ದೋಲೆ ಅವರಿಗೆ ಕತ್ತಿ ವಸೆಯನ್ನು ಕಲಿಯೋದಕ್ಕೆ ಸ್ಫೂರ್ತಿ ಯಾರು ಗೊತ್ತಾ? ಛತ್ರಪತಿ ಶಿವಾಜಿ ಮಹಾರಾಜ್ ಅವರು. ಮರಾಠಿಯಲ್ಲಿ ಈ ಕತ್ತಿ ವರಸೆಗೆ ಮರ್ದಾನಿ ಅಂತ ಕರೀತಾರೆ. 1 ನಿಮಿಷದಲ್ಲಿ 60ಕ್ಕೂ ಹೆಚ್ಚು ನಿಂಬೆಹಣ್ಣುಗಳನ್ನ ನೆಲದ ಮೇಲೆ ನೇರವಾಗಿ ಜೋಡಿಸಿ ಕತ್ತಿಯಿಂದ ಕಾಲಿನ ಕೆಳಗೆ ಜೋರಾಗಿ ಕತ್ತಿನ ನುಗ್ಗಿಸ್ತಾ ಒಂದೊಂದೇ ಏಟಿಗೆ ನಿಂಬೆಹಣ್ಣನ್ನ 2 ಹೋಳಾಗಿ ಕತ್ತರಿಸಬಹುದಾ? ತುಂಬಾ ಅಪಾಯಕಾರಿ ಸಾಹಸ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಾಲಿಗೆ ಅಪಾಯ ತಪ್ಪಿದ್ದಲ್ಲ. ಬನ್ನಿ ನೋಡೋಣ ಈ ಅದ್ಭುತವನ್ನ. ಇಲ್ಲಿ 60ಕ್ಕೂ ಹೆಚ್ಚು ನಿಂಬೆ ಹಣ್ಣುಗಳಿವೆ. ಸೆಕೆಂಡ್ನಲ್ಲಿ 84 ಹಣ್ಣುಗಳನ್ನ ವಿನಾಯಕ್ ಕಟ್ ಮಾಡಿದ್ರು.